Very good evening. Today we are going to discuss about poem 3, A Girl Called Golden. It's a ninth standard second language third poem written by David Bateson. So let's start the poem. Here whatever the pictures they given, Betty, Cuthbert and 1956 Olympics in Melbourne, this picture. Then 1964 Olympic in Tokyo. This picture represents. Okay, then we at what we see we let's study about poem. So first we learn about summary. ನಾವೇನ್ ಮಾಡೋಣಪ್ಪ ಅಂದ್ರೆ ಅದರ ಸಮ್ಮರಿಯನ್ನು ನೋಡೋಣ. The poem A Girl Called Golden is written in praise of Betty Cuthbert. She was a great sprinter and had won 3 gold medals at the 1956 Olympics Games in Melbourne and one more at the 1964 Olympics in Tokyo. Betty Cuthbert, who had the passion for running, she then pursues her career and becomes an Olympic winner. Betty trained, Betty trained herself when her friends were busy in playing. She practiced and showed courage even in the time of physical diversity. ಕನ್ನಡ ಟ್ರಾನ್ಸ್ಲೇಷನ್ ಬೇಕಾದ್ರೆ ನೋಡೋಣ. ಬೇಟಿ ಕತ್ಬತ್ ಅನ್ನುವಂಥ ಹುಡುಗಿ ಹೂ ಹ್ಯಾಡ್ ಪ್ಯಾಷನ್ ಫಾರ್ ರನ್ನಿಂಗ್, ಅವಳಿಗೆ ಏನಪ್ಪಾ ಅಂದ್ರೆ ಹವ್ಯಾಸ ಇತ್ತು ಯಾವುದು ಓಡಾಟದ್ದು ಅಂದ್ರೆ ಓಟದ್ದು. ಶಿ ದೆನ್ ಪರ್ಸ್ಯೂಸ್ ಹರ್ ಕರಿಯರ್, ಹೌದಾ, ಅವಳು ಅದರಲ್ಲೇ ತನ್ನ ಭವಿಷ್ಯವನ್ನು ರೂಪಿಸ್ಕೊಂಡ್ರು ಅಂಡ್ ಬಿಕಮ್ಸ್ ಅನ್ ಒಲಿಂಪಿಕ್ ವಿನ್ನರ್, ಹೌದಾ, ಏನಪ್ಪಾ ಅಂದ್ರೆ ಒಲಿಂಪಿಕ್ ನಲ್ಲಿ ಪದಕವನ್ನ ಗೆದ್ದಂತಹ ವ್ಯಕ್ತಿಯಾಗಿ ಮಾರ್ಪಟ್ಟರು. ಬೆಟ್ಟಿ ಟ್ರೈನ್ಡ್ ಹರ್ಸೆಲ್ಫ್ ವೆನ್ ಹರ್ ಫ್ರೆಂಡ್ಸ್ ವರ್ ಬಿಸಿ ಇನ್ ಪ್ಲೇಯಿಂಗ್, ಹೌದಾ, ಬೆಟ್ಟಿ ಏನಪ್ಪಾ ಅಂದ್ರೆ ತನ್ನನ್ನು ತಾನು ತಯಾರಿಸ್ಕೊಂಡ್ರು. ಟ್ರೈನರ್ಸ್ ಹರ್ಸೆಲ್ಫ್ ತನ್ನನ್ನು ತಾನು ತಯಾರಿಸ್ಕೊಂಡ್ರು ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಕ್ರೀಡಾಕೂಟಗಳಿಗಾಗಿ. ಯಾವಾಗಪ್ಪ ಅಂದ್ರೆ ತನ್ನ ಸಹವರ್ತಿಗಳು ತನ್ನ ಸಹಪಾಠಿಗಳೆಲ್ಲ ಆಟ ಆಡುವುದರಲ್ಲಿ ಬ್ಯುಸಿ ಆಗಿದ್ದಾಗ ಅವಳು ಮಾತ್ರ ಸ್ಪ್ರಿಂಟರ್ ಆಗ್ಬೇಕಂತ ಆಸೆ ಇತ್ತು, ಅದಕ್ಕೆ ಅದನ್ನ ತನ್ನನ್ನು ತಾನು ಟ್ರೈನ್ ಅಪ್ ಮಾಡ್ಕೊಂಡ್ರು. ಶಿ ಪ್ರಾಕ್ಟೀಸ್ಡ್ ಅಂಡ್ ಶೋಡ್ ಅ ಕರೇಜ್ ಇವನ್ ಇನ್ ಟೈಮ್ ಆಫ್ ಫಿಸಿಕಲ್ ಡೈವರ್ಸಿಟಿ, ಹೌದಾ, ದೇಹದ ರಚನೆಯಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದ್ರೂ ಫಿಸಿಕಲ್ ಡೈವರ್ಸಿಟಿ ಇದ್ರೂ ಅವಳು ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಕಡೆ ಹೆಚ್ಚು ಗಮನವನ್ನು ಕೊಟ್ರು. ಶಿ ಹ್ಯಾಡ್ ಅ ಸ್ಟ್ರಾಂಗ್ ವಿಲ್, ಯಾಕಂದ್ರೆ ಅವಳಲ್ಲಿರುವಂತ ಆತ್ಮಸ್ಥೈರ್ಯ. ಹರ್ ಮಸಲ್ಸ್ ವರ್ ಏಕಿಂಗ್, ಅವಳ ಮೂಳೆಗಳು ಮತ್ತು ಸ್ನಾಯುಗಳು ಯಾವತ್ತೇನಪ್ಪಾ ಅಂದ್ರೆ ನೋವನ್ನ ಕೊಡ್ತಾ ಇದ್ದು. ಶಿ ನ್ಯೂ ದ್ಯಾಟ್ ಶಿ ಹ್ಯಾಡ್ ಟು ಬಿ ಹಾರ್ಡ್ ವರ್ಕಿಂಗ್ ಅಂಡ್ ಡಿಟರ್ಮೈನ್ಡ್, ಏನಪ್ಪಾ ಅಂದ್ರೆ ಅವಳು ಗುರ್ತಿತ್ತು ಏನಪ್ಪಾ ಅಂದ್ರೆ ನಾನ್ ಮಾಡ್ಬೇಕಾಗಿದ್ದು ಏನು ಅಂದ್ರೆ ಡಿಟರ್ಮಿನೆಂಟ್ ಆಗಿದ್ಳು. ಆಮೇಲೆ ಅಷ್ಟೇ ಅಲ್ಲ, ಪರಿಶ್ರಮವನ್ನು ಪರಿಶ್ರಮವನ್ನು ಹಾಕ್ತಾ ಇದ್ದಳು. ಕೋಚ್ ರಿಆರ್ಗನೈಸ್ಡ್ ಬೇಟಿ ಆಸ್ ಅ ಸ್ಪೆಷಲ್ ಒನ್ ಕಂಪೇರ್ಡ್ ಟು ಅದರ್ಸ್, ಹೌದಾ, ಅವಳ ತರಬೇತುದಾರ ಏನಿದ್ರು ಬೇಟಿಯನ್ನ ಏನಪ್ಪಾ ಅಂದ್ರೆ ಎಲ್ಲರಕ್ಕಿಂತ ವಿಶೇಷವಾಗಿ ತಯಾರಿಸುವುದರಲ್ಲಿ ಮುಖ್ಯ ಪಾತ್ರ ವಹಿಸ್ತಾರ. ಟೈಮ್ ಹ್ಯಾಡ್ ಪಾಸ್ಡ್ ಅಂಡ್ ವೆನ್ ಒಲಿಂಪಿಕ್ ಕೇಮ್, ಹೌದಾ, ವೇಳೆ ಕಳೀತು, ಯಾವಾಗ ಒಲಿಂಪಿಕ್ ಬಂತು. ಶಿ ವಾಸ್ ಸ್ಟಿಲ್ ಇನ್ ಹರ್ ಟೀನ್ಸ್, ಹೌದಾ, ಆ ವೇಳೆಯಲ್ಲಿ ಅವಳಿಗಿನ್ನೂ ಹದಿಹರೆಯದ ವಯಸ್ಸು, ಟೀನ್ಸ್ ಹದಿಹರೆಯದ ವಯಸ್ಸು. ಅಂಡ್ ವಾಸ್ ಚೀರ್ ಬೈ ಅದರ್ಸ್, ಹೌದಾ, ಏನಪ್ಪಾ ಅಂದ್ರೆ ಇನ್ನು ಅವಳನ್ನು ಹುರಿದುಂಬಿಸ್ಲಿಕ್ಕೆ ಇತರರು ಅವಳ ಜೊತೆ ಇದ್ರು. ಇಟ್ ವಾಸ್ ಗ್ಲೋರಿಯಸ್ ಮೂಮೆಂಟ್ ಇನ್ ಹರ್ ಲೈಫ್, ಅವಳ ಜೀವನದಲ್ಲಿ ಅದೊಂದು ಅತ್ಯಂತ ಪ್ರಮುಖವಾದ ಘಟ್ಟ. ವೆನ್ ಶಿ ಒನ್ ದ 3 gold medals, ಯಾವಾಗಪ್ಪ ಅಂದ್ರೆ ಅವಳು ಯಾವಾಗ ಒಲಿಂಪಿಕ್ ಅಲ್ಲಿ 3 ಪದಕಗಳನ್ನು ಗೆದ್ರು, ಅದು ಅವಳ ಜೀವನದ ಅತ್ಯಂತ ಪ್ರಮುಖವಾದ ಘಟ್ಟ. ಇಟ್ ವಾಸ್ ದ ಟೈಮ್ ಟು ರಿಮೆಂಬರ್ ದ ರೆಸ್ಟ್ ಆಫ್ ಇಯರ್ಸ್ ಫಾರ್, ಹೌದಾ, ಜೀವನದ ಉಳಿದಂತಹ ವೇಳೆಯಲ್ಲಿ ತಾನು ಮಾಡಿದಂತಹ ಸಾಧನೆಗಳನ್ನ ನೆನಪಿಸ್ಕೊಳ್ಳಿಕ್ಕೆ ಅದೊಂದು ಏನಪ್ಪಾ ಅಂದ್ರೆ ಸಾಧ್ಯ ಆಯ್ತು. ಆಮೇಲೆ ಅಷ್ಟೇ ಅಲ್ಲ, ವೆನ್ ಒಲಿಂಪಿಕ್ it was glorious moment in her life when she won the 3 gold medals. It was the time to remember the rest of the years for which she struggled to attain at the age, ಹೌದಾ, ಉಳಿದ ವೇಳೆಯಲ್ಲಿ ಅದನ್ನ ಮೆಲ್ಕ್ ಹಾಕ್ಲಿಕ್ಕೆ ಕಾರಣ ಆಯ್ತು. ದ ಟೈಟಲ್ ಆಫ್ ದ ಪೋಯಮ್ ಸ್ವಿಟ್ಸ್ ಹರ್ ಆಫ್ ಹರ್ ಹಾರ್ಡ್ ವರ್ಕ್ ಅಂಡ್ ಡಿಟರ್ಮಿನೇಷನ್. ಈ ಏನು ಪೋಯಮ್ದ ಏನ್ ಟೈಟಲ್ ಇದೆಯಲ್ಲ, ಏನ್ ಟೈಟಲ್ ಇದೆ,
ಗರ್ಲ್ ಕಾಲ್ಡ್ ಗೋಲ್ಡನ್. ಹೌದಾ, ಆ ಟೈಟಲ್ಗೆ ಅವಳು ಏನಪ್ಪಾ ಅಂದ್ರೆ ತಾನು ಮಾಡಿದಂತಹ ಪರಿಶ್ರಮ ಮತ್ತು ಅದಕ್ಕೆ ತೋರಿದಂತಹ ಶ್ರದ್ಧೆನೇ ಕಾರಣ ಅಂತ ಹೇಳ್ಬೋದು. ಹಂಗಾದ್ರೆ ಸಮರಿಯನ್ನು ನೋಡಿದ್ವಿ. ಇನ್ನ ಕ್ವಶನ್ ಮೇನ್ ನಂಬರ್ 2, 4 alternatives ಆರ್ ಗಿವನ್, ಚೂಸ್ ದ ಬೆಸ್ಟ್ ಆನ್ಸರ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಹೌದಾ, ನಾಲ್ಕರಲ್ಲಿ ಒಂದನ್ನು ಆರಿಸಬೇಕು. ವಾಟ್ ಈಸ್ ದ ನೇಮ್ ಆಫ್ ದ ಗರ್ಲ್? ಬೆಟಿ ಕತ್ಬರ್ತ್. ಹೌದಾ, ಆಪ್ಷನ್ ಬಿ ಜೇನಿ ಐರೆ, ಬೆಟಿ ರಾಯನಾ, ಲಾಯ್ಲಾ ವ್ಯಾಟ್ಸನ್ ಅಂತ ಕೊಟ್ಟಿದ್ದಾರೆ. ಆದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಬೆಟಿ ಕತ್ಬರ್ತ್. ಹೌದಾ, ಇನ್ನು ಸೆಕೆಂಡ್ ಒನ್, ನೇಮ್ ಆಫ್ ದ ಪೋಯೆಟ್. ಹೌದಾ, ಬರ್ದವರು ಡೇವಿಡ್ ಲಿಯಾಮ, ಡೇವಿಡ್ ಬೇಟ್ಸನ್ನ, ಆಮೇಲೆ ಡೇವಿಡ್ ಪೀಟರ್, ಚಾರ್ಲ್ಸ್ ಮ್ಯಾಕೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಡೇವಿಡ್ ಬೇಟ್ಸನ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಥರ್ಡ್ ಒನ್, ವಾಟ್ ವಾಸ್ ಬೆಟೀಸ್ ಟ್ಯಾಲೆಂಟ್? ಬೆಟೀಸ್ ಟ್ಯಾಲೆಂಟ್ dancing, singing, running, writing. ಬೆಟೀಸ್ ಟ್ಯಾಲೆಂಟ್ in which field? Running. Option C, running. Next, fourth one, what was Betty's practicing for? Olympic Games, National Games, FIFA Games, Oscar. Then its right answer option A, Olympic Games. Then fifth one, about how many medals do you think Betty won? Okay, Betty won total 4 medals into Olympics. Then sixth one, Betty Cuthbert was from India, Australia, Brazil, America. Then its right answer option B, Australia. Then seventh one, when schoolmates were walking, Betty used to option A sit, option B walk, option C jump, option D run. Then its right answer option D, run. Option D, run. Then eighth one, Betty trained to run when others were writing, playing, walking, talking. Then its right answer option B, playing. ಹೌದಾ, ಏನಪ್ಪಾ ಅಂದ್ರೆ ಬೇಟಿ ತನ್ನನ್ನು ತಾನು ಏನಪ್ಪಾ ಅಂದ್ರೆ ತಯಾರಿಸ್ಕೊಂಡ್ರು ಓಡೋದ್ರ ಮೂಲಕ. ಆದ್ರೆ ಅವರ ಸಹಪಾಠಿಗಳೇನಿದ್ರು ಅವರೆಲ್ಲ ಆಟ ಆಡ್ತಾ ಇದ್ರು. ಅಂತ ವಯಸ್ಸಿನಲ್ಲಿ ತನ್ನನ್ನು ತಾನು ತಯಾರಿಸ್ಕೊಂಡ್ರು. ದ ಪೋಯೆಟ್ ಸೇಸ್ ರನ್ನಿಂಗ್ ಈಸ್ ಅ ಫೀಲ್ ಆಫ್ ಫ್ರೆಶ್ ಏರ್ ಅಂಡ್ ಸನ್ಶೈನ್. ಹೌದಾ, ಈ ಕವಿತೆಯನ್ನು ಬರೆದಂತಹ ಕವಿಯ ಪ್ರಕಾರ ಓಟ ಓಟ ಏನಿದೆಯಲ್ಲ ಅದು ಫೀಲ್ ಆಫ್ ಫ್ರೆಶ್ ಏರ್, ಇನ್ನು ಸ್ವಚ್ಛಂದವಾದ ಗಾಳಿಯನ್ನ ಸೇವಿಸೋದು ಮತ್ತು ಏನಪ್ಪಾ ಅಂದ್ರೆ ಸೂರ್ಯನ ಬೆಳಕನ್ನ ಪಡ್ಕೊಂಡು ಮಿಂಚೋದು. ಹೌದಾ, ಸನ್ಶೈನ್ ಅಂತ ಕರಿತೀವಿ. ಅಂದ್ರೆ ಜೀವನವನ್ನ ಬೆಳೆಸ್ಕೊಳ್ಳೋದು. ಇನ್ನು 10th ಒನ್, ಡ್ಯಾಶ್ ರಿಕಾಗ್ನೈಸ್ಡ್ ಬಿಟಿ? ಪೇರೆಂಟ್ಸ್, ರಿಲೇಟಿವ್ಸ್, ಕೋಚ್, ಸ್ಕೂಲ್ ಮೇಟ್ಸ್. ಇಟ್ಸ್ ರೈಟ್ ಆನ್ಸರ್ ಕೋಚ್. ಅವಳ ತರಬೇತುದಾರ ಏನಿದ್ರಲ್ಲ ಅವರು ಬೇಟಿಯಲ್ಲಿರುವಂತ ಹಿಡನ್ ಟ್ಯಾಲೆಂಟ್ ಅನ್ನ ಐಡೆಂಟಿಫೈ ಮಾಡಿದ್ರು. 11th ಒನ್, ಬೇಟಿ ಶೋಡ್ ಹರ್ ವಿಲ್ ವೆನ್ ಹರ್ ಡ್ಯಾಶ್ ವರ್ ಏಕಿಂಗ್. ಹೌದಾ, ಲೆಗ್ಸ್, ಮಸಲ್ಸ್, ಹ್ಯಾಂಡ್ಸ್, ಜಾಯಿಂಟ್ಸ್. ಆಪ್ಷನ್ ಬಿ ಮಸಲ್ಸ್. ಬೇಟಿ ಶೋಡ್ ಹರ್ ವಿಲ್. ಹೌದಾ, ಏನಪ್ಪಾ ಅಂದ್ರೆ ಬೇಟಿ ತನ್ನ ಆತ್ಮಸ್ಥೈರ್ಯವನ್ನು ತೋರಿಸಲು ಯಾವುದ್ರ ಮೂಲಕ ತನ್ನ ಸ್ನಾಯುಗಳು ನೋವನ್ನ ಹೊಂದಿದ್ರು ಕೂಡ ಪ್ರಾಕ್ಟೀಸ್ ಮಾಡೋದು, ಓಡೋದು, ಮೆಡಲ್ ಅನ್ನ ಸಾಧಿಸೋದು. ಕ್ವಶನ್ ನಂಬರ್ 12, ಬೇಟಿ ಸ್ಕೂಲ್ ಮೇಟ್ಸ್ ರನ್ ಅಂಡ್ ಶಿ ಸ್ಪ್ರಿಂಟ್. ಹೌದಾ, ಆಪ್ಷನ್ ಎ ಪ್ಲೇ, ಆಪ್ಷನ್ ಬಿ ರ್ಯಾನ್, ಆಪ್ಷನ್ ಸಿ ಸ್ಪ್ರಿಂಟ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ವಾಕ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸ್ಪ್ರಿಂಟ್. ಸ್ಪ್ರಿಂಟ್. ಬೆಟಿ ಸ್ಕೂಲ್ ಮೇಟ್ಸ್ ರನ್ ಅಂಡ್ ಶಿ ಸ್ಪ್ರಿಂಟ್. ಹೌದಾ, ಅವಳ ಸಹವರ್ತಿಗಳು ಓಡ್ಲಿಕ್ಕೆ ಸಮರ್ಥವಾಗಿದ್ರೆ ಇವಳು ಓಟದೊಂದಿಗೆ ಜಿಗಿತ್ತ. 13th ಒನ್, ದ ಟೈಮ್ ಪಾಸ್ಡ್ ಅವೇ ದೆನ್ ಕೇಮ್ ಎಕ್ಸಾಮ್ಸ್, ಟೆಸ್ಟ್ಸ್, ಒಲಿಂಪಿಕ್ಸ್, ಎಲೆಕ್ಷನ್ಸ್. ದೆನ್ ಇಟ್ ಆನ್ಸರ್ ಒಲಿಂಪಿಕ್ಸ್. ದ ಟೈಮ್ ಪಾಸ್ಡ್ ಅವೇ, ಏನು ಬೆಟ್ಟಿ ತನ್ನನ್ನು ತಾನು ತಯಾರು ಮಾಡ್ಕೊಳ್ತಿರುವಾಗಲೇ ಹೆಚ್ಚು ವೇಳೆ ಹೆಂಗ್ ಕಳೆದಿದ್ದೇ ಗೊತ್ತಾಗ್ಲಿಲ್ಲ, ಒಲಿಂಪಿಕ್ಸ್ ಬಂದ್ಬಿಟ್ಟು. ನೆಕ್ಸ್ಟ್ ಕ್ವಶನ್ ನಂಬರ್ 14, Betty Cuthbert won 3 gold medals in 1964, 1956, 1975, then 167. Then its right answer option B, 1956. 1956. 15th one, knowing that dash could only be earned: money, respect, winning, losing. Then its right answer winning. Its right answer winning. In question number 2, answer the following questions. First one,
What was the secret that made Betty Cuthbert seem fun? What was the secret that made Betty Cuthbert seem fun? The secret that made her to seem fun are the feels of the fresh air and sunshine and the stir of the breeze of hair. ಹೌದಾ? ವಾಟ್ ವಾಸ್ ದ ಸೀಕ್ರೆಟ್ ದಟ್ ಮೇಡ್ ಬೆಟ್ಟಿ ಕತ್ಬರ್ತ್ ಸೀಮ್ ಫನ್? ನೋಡ್ರಿ, ಬೆಟ್ಟಿ ಕತ್ಬರ್ತ್ಗೆ ಯಾವ್ಯಾವ ಒಂದು ವಿಷಯಗಳಲ್ಲಿ ಏನಪ್ಪಾ ಅಂದ್ರೆ ಸಂತೋಷವನ್ನು ಹುಡ್ಕೊಂಡಳು. ದ ಸೀಕ್ರೆಟ್ ದಟ್ ಮೇಡ್ ಹರ್ ಸೀಮ್ ಟು ಫನ್ ಆರ್ ದ ಫೀಲ್ ಆಫ್ ಫ್ರೆಶ್ ಏರ್. ಏನ್ ಓಡ್ಬೇಕಾದ್ರೆ ಫ್ರೆಶ್ ಆದ ಗಾಳಿ ಸಿಕ್ತಿತ್ತು, ಅದು ಸನ್ಶೈನ್, ಸೂರ್ಯನ ಬಿಸಿಲು. ಹೌದಾ? ಆಮೇಲೆ ಸ್ಟಿರ್ ಆಫ್ ದ ಬ್ರೀಸ್ ಆಫ್ ಹೇರ್. ಹೌದಾ? ಏನಪ್ಪಾ ಅಂದ್ರೆ ತಂಪಾಗಿ ಏನ್ ಗಾಳಿ ಬೀಸ್ತಿತ್ತು ತನ್ನ ಕೂದಲ ಮೇಲೆ, ಆ ಬ್ರೀಸ್. ಹೌದಾ? ಅದು ಅವಳಿಗೆ ಆಹ್ಲಾದನೆಯನ್ನ, ಸಂತೋಷವನ್ನ ಕೊಡ್ತಾ ಇತ್ತು. ವಾಟ್ ಮೇಡ್ ದ ಕೋಚ್ ಟು ರೆಕಗ್ನೈಸ್ ಹರ್ ವಾಸ್ ಸ್ಪೆಷಲ್. ಯಾವ ಒಂದು ವಿಷಯಗಳು ತರಬೇತುದಾರರಿಗೆ ಅವಳಲ್ಲಿ ಏನು ಒಂದು ವಿಷಯ ಅಡಗಿದೆ ಅಂತ ತಿಳ್ಕೊಳ್ಳಿಕ್ ಕಾರಣ ಆಯ್ತು. ದ ಕೋಚ್ ಯೂಸ್ ಟು ರೆಕಗ್ನೈಸ್ ಹರ್ ವಾಸ್ ಸ್ಪೆಷಲ್ ಬಿಕಾಸ್ ಶಿ ಹ್ಯಾಡ್ ಕರೇಜ್ ಟು ಸ್ಪೇರ್. ಹೌದಾ? ತರಬೇತುದಾರಿಗೆ ಏನ್ ಕೊಡ್ತಾ ಇತ್ತಪ್ಪ ಅಂದ್ರೆ ಅವಳು ತ್ಯಾಗ ಮಾಡ್ಲಿಕ್ಕೆ ಸಿದ್ಧಿದಾಳ. ಕರೇಜ್, ತ್ಯಾಗ ಮಾಡ್ಲಿಕ್ಕೆ ಸಿದ್ಧಿದಾಳ, ತಾನು ಅನ್ಕೊಂಡಂತ ಗುರಿಯನ್ನು ಸಾಧಿಸ್ಲಿಕ್ಕೆ. ಅದು ಅವ್ರಿಗೆ ಸ್ಪೆಷಲ್ ಅನಿಸ್ತು. ಥರ್ಡ್ ಒನ್, ವಾಟ್ ಡಸ್ ಬೆಟಿ ವಾಸ್ ಶೋಯಿಂಗ್. ವಾಟ್ ಡಸ್ ಬೆಟ್ಟಿ ವಾಸ್ ಶೋಯಿಂಗ್. ಬೆಟ್ಟಿ ವಾಸ್ ಶೋಯಿಂಗ್ ಹರ್ ವಿಲ್ ವೆನ್ ದ ಮಸಲ್ಸ್ ಓವರ್ ಏಕಿಂಗ್. ಹೌದಾ? ಬೆಟ್ಟಿ ಏನನ್ನ ತೋರಿಸ್ಕೊಟ್ರು? ಬೆಟ್ಟಿ ಏನ್ ತೋರಿಸ್ಕೊಂಡಪ್ಪ ಅಂದ್ರೆ ತನ್ನ ಸ್ನಾಯುಗಳು ನೋಡ್ತಾ ಇದ್ರು ನನ್ನ ನಿರ್ಧಾರ ದೃಢವಾಗಿದೆ, ವಿಲ್ ಪವರ್, ದೃಢ ನಿರ್ಧಾರವನ್ನು ಹೊಂದಿದ್ದೀನಿ ಅಂತ ತೋರಿಸ್ಕೊಟ್ರು. ಫೋರ್ತ್ ಒನ್, ವಾಟ್ ಶುಡ್ ಬಿ ರಿಮೆಂಬರ್ಡ್ ಅಕಾರ್ಡಿಂಗ್ ಟು ದ ಪೋಯೆಟ್. ಏನನ್ನ ನಾವು ನೆನ್ಪಿಟ್ಕೊಳ್ಬೇಕಾಗಿದೆ? ಯಾರ ಪ್ರಕಾರ? ಕವಿಯ ಪ್ರಕಾರ. ದ ಟೈಮ್ ಟು ರಿಮೆಂಬರ್ಡ್ ದ ರೆಸ್ಟ್ ಆಫ್ ಹರ್ ಇಯರ್ಸ್. ನೋಡ್ರಿ, ಜೀವನದಲ್ಲಿ ಏನಾದ್ರೂ ಸಾಧಿಸಿದ ನಂತರ ಜೀವನ ಪರ್ಯಂತ ಆ ನೆನಪುಗಳನ್ನ ನೆನಪಲ್ಲಿ ಇಟ್ಕೋಬಹುದು ಅನ್ನೋದು ಪೋಯೆಟ್ ಪ್ರಕಾರ. ಏನಪ್ಪಾ ಅಂದ್ರೆ ರಿಮೆಂಬರ್ಡ್, ನೆನಪಲ್ಲಿ ಇಟ್ಕೊಳ್ಬಹುದಾದಂತ ವಿಷಯ ವಸ್ತು ಅಷ್ಟೆ. ಇನ್ನು ಫಿಫ್ತ್ ಒನ್, ವಾಟ್ ವಾಸ್ ದ ಗ್ಲೋರಿ ಅಟ್ ಲಾಸ್ಟ್. ವಾಟ್ ವಾಸ್ ದ ಗ್ಲೋರಿ ಅಟ್ ಲಾಸ್ಟ್. ದ ಗ್ಲೋರಿ ಅಟ್ ಲಾಸ್ಟ್ ವಾಸ್ ಶಿ ಗೇನ್ಡ್ ಹರ್ ಗೋಲ್ಡ್ ಮೆಡಲ್ಸ್. ಹೌದಾ? ಯಾವುದು ಅತ್ಯಂತ ಮುಖ್ಯವಾದ ಪ್ರಸಿದ್ಧತೆಯನ್ನ ಅವಳು ತಂದು ಕೊಡ್ತು? ಅತ್ಯಂತ ಮುಖ್ಯವಾದ ಪ್ರಸಿದ್ಧತೆ, ಗ್ಲೋರಿ ಅಂದ್ರೆ ಏನಪ್ಪಾ ಅಂದ್ರೆ ಕಿರೀಟ. ಹೌದಾ? ಒಂಥರ ತಲೆ ಮೇಲೆ ಕಿರೀಟ ಇಡೋದು. ಹೌದಾ? ಗ್ಲೋರಿ ಅಟ್ ದ ಲಾಸ್ಟ್ ವಾಸ್ ಗೇನ್ಡ್ ಹರ್ ಗೋಲ್ಡ್ ಮೆಡಲ್ಸ್. ಅವಳೇನು ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ಸ್ ನ ಪಡ್ಕೊಂಡಳ, ಅದು ಗ್ಲೋರಿ ಅಂತ ಹೇಳ್ಬೋದು. ಸಿಕ್ಸ್ತ್ ಒನ್, ಹೂ ಇಸ್ ದ ಪೋಯೆಟ್ ಸ್ಪೀಕಿಂಗ್ ಅಬೌಟ್. ಹೂ ಇಸ್ ದ ಪೋಯೆಟ್ ಸ್ಪೀಕಿಂಗ್ ಅಬೌಟ್. ಇಲ್ಲಿ ಕವಿ ಯಾರು? ಏನೋ ಬೆಟ್ಟಿ ಬಗ್ಗೆ ಹೇಳುವಂತವ್ರು. ದ ಪೋಯೆಟ್ ಇಸ್ ಸ್ಪೀಕಿಂಗ್ ಅಬೌಟ್ ಅನ್ ಆಸ್ಟ್ರೇಲಿಯನ್ ಅಥ್ಲೀಟ್ ಬೈ ದ ನೇಮ್ ಬೆಟ್ಟಿ ಕತ್ಬರ್ತ್ ಆರ್ ಎಲಿಜಬೆತ್ ಕತ್ಬರ್ತ್. ಹೌದಾ? ಇಲ್ಲಿ ಕವಿ ಯಾರಪ್ಪ ಅಂದ್ರೆ ಆಸ್ಟ್ರೇಲಿಯಾದ ಆಟಗಾರ್ತಿ ಬೆಟ್ಟಿ ಕತ್ಬರ್ತ್ ಅಥವಾ ಎಲಿಜಬೆತ್ ಕತ್ಬರ್ತ್ ಬಗ್ಗೆ ಕವಿ ಹೇಳ್ತಾರೆ. ಯಾರ ಬಗ್ಗೆ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ? ಯಾರ ಬಗ್ಗೆ ಹೇಳ್ತಾ ಇದಾರಪ್ಪ ಅಂದ್ರೆ ಬೆಟ್ಟಿ ಕತ್ಬರ್ತ್ ಅಥವಾ ಎಲಿಜಬೆತ್, ಎರಡು ಜನ ಮುಂದೆ ಬೇರೆ ಬೇರೆ ಹೆಸರಷ್ಟೇ, ಕತ್ಬರ್ತರ ಬಗ್ಗೆ ಹೇಳ್ತಾ ಇದ್ದಾರೆ. ಸೆವೆಂತ್ ಒನ್, ಹೂ ಇಸ್ ದ ಪೋಯೆಟ್ ಆಫ್ ದ ಪೋಯಮ್ ಅ ಗರ್ಲ್ ಕಾಲ್ಡ್ ಗೋಲ್ಡನ್. ಅದ ಅ ಗರ್ಲ್ ಕಾಲ್ಡ್ ಗೋಲ್ಡನ್ ನ ಕವಿ ಯಾರು ಅಂತ ಕೇಳಿದರೆ ಡೇವಿಡ್ ಬೇಟ್ಸನ್ ಇಸ್ ದ ಪೋಯೆಟ್ ಆಫ್ ದ ಪೋಯಮ್ ಅ ಗರ್ಲ್ ಕಾಲ್ಡ್ ಗೋಲ್ಡನ್. ಹೌದಾ? ಡೇವಿಡ್ ಬೇಟಿಸನ್ ಇಸ್ ದ ಪೋಯೆಟ್ ಆಫ್ ಅ ಗರ್ಲ್ ಕಾಲ್ಡ್ ಗೋಲ್ಡನ್. Eighth one, what did Betty do when her schoolmates were playing? What did Betty do when her schoolmates were playing? ಹೌದಾ? ಏನಪ್ಪಾ ಅಂದ್ರೆ ಬೆಟ್ಟಿ ತನ್ನ ಸಹವರ್ತಿಗಳು ಆಟ ಆಡುವಂತಹ ವೇಳೆಯಲ್ಲಿ ಏನ್ ಮಾಡಿದಳು? ಬೆಟ್ಟಿ ಕತ್ಬರ್ತ್ ಯೂಸ್ ಟು ಟ್ರೈನ್ ಟು ರನ್ ಆರ್ ಸ್ಪ್ರಿಂಟ್ ವೆನ್ ಹರ್ ಸ್ಕೂಲ್ಮೇಟ್ಸ್ ವರ್ ಪ್ಲೇಯಿಂಗ್. ಅವಳ ಸಹವರ್ತಿಗಳು ಅಥವಾ ಅವಳ ಸಹಪಾಠಿಗಳು ಆಟ ಆಡುವಂತ ವೇಳೆಯಲ್ಲಿ ಬೆಟ್ಟಿ ತನ್ನನ್ನು ತಾನು ಓಡಲಿಕ್ಕೆ ಅಥವಾ ಸ್ಪ್ರಿಂಟ್ ಮಾಡ್ಲಿಕ್ಕೆ, ಆಟೋಟಗಳನ್ನ ಆಡ್ಲಿಕ್ಕೆ ಟ್ರೈನ್ ಮಾಡ್ಕೊಂಡ್ರು. ನೈನ್ತ್ ಒನ್, ವಾಟ್ ಅಕಾರ್ಡಿಂಗ್ ಟು ಪೋಯೆಟ್ ಮೇಕ್ಸ್ ಬೆಟ್ಟಿ ಟು ರನ್ ಫಾಸ್ಟರ್. ಹೌದಾ? ಕವಿಯ ಪ್ರಕಾರ ಯಾವ ವಿಷಯಗಳು ಬೆಟ್ಟಿಗೆ ಜೋರಾಗಿ ಓಡ್ಲಿಕ್ಕೆ ಸಹಕಾರಿಯಾದ? ದ ಪೋಯೆಟ್ ಸೇಸ್ ದಟ್ ಫ್ರೆಶ್ ಏರ್ ಅಂಡ್ ಸನ್ಶೈನ್ ಫೀಲ್ಸ್ ಬೆಟ್ಟಿ ಟು ರನ್ ಫಾಸ್ಟರ್. ಹೌದಾ? ಏನಪ್ಪಾ ಅಂದ್ರೆ ಸ್ವಚ್ಛಂದವಾದ ಗಾಳಿ ಮತ್ತು ಏನಪ್ಪಾ ಅಂದ್ರೆ ಸೂರ್ಯನ ಬಿಸಿಲು, ಆಮೇಲೆ ತನ್ನ ಕೂದಲುಗಳಿಗೆ ಏನ್ ತಂಪಾದ ಗಾಳಿ ಬೀಸ್ತಿತ್ತಲ್ಲ, ಇವೆಂತಹ ವಿಷಯಗಳೇನಪ್ಪಾ ಅಂದ್ರೆ ಅವಳನ್ನು ಜೋರಾಗಿ ಓಡ್ಲಿಕ್ಕೆ ಪ್ರೋತ್ಸಾಹಿಸ್ತಾ ಇತ್ತು.
Fifth one question. When did Betty won her gold medal? ಯಾವಾಗ ಬೆಟ್ಟಿ ಏನಪ್ಪಾ ಅಂದ್ರೆ ಚಿನ್ನದ ಪದಕಗಳನ್ನ ಪಡ್ಕೊಂಡ್ರು. ಬೆಟ್ಟಿ won 3 gold medals at 1956 Olympics game in Melbourne. She added the 4th gold medal at the 1964 Olympics in Tokyo. ಬೆಟ್ಟಿ 3 ಚಿನ್ನದ ಪದಕಗಳನ್ನ 1956ರ ಮೆಲ್ಬೋರ್ನ್ ಒಲಿಂಪಿಕ್ ನಲ್ಲಿ ಗೆದ್ದಳು. ಅಷ್ಟೇ ಅಲ್ಲ, ತನ್ನ 4ನೇ ಚಿನ್ನದ ಪದಕವನ್ನ 1964ರ ಒಲಿಂಪಿಕ್ ಎಲ್ಲಿ ನಡೆದಿತ್ತು ಅಂದ್ರೆ ಟೋಕಿಯೋ ನಡೆದಿತ್ತು, ಅಲ್ಲಿ ಗೆದ್ದಳು. ಇನ್ನು ಕ್ವಶನ್ ಮೇನ್ ನಂಬರ್ 3, ರೀಡ್ ಈಚ್ ಒನ್ ಆಫ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಎಕ್ಸ್ಟ್ರಾಕ್ಟ್ಸ್ ಯಾರಿಗೆ ಹೇಳಿದ್ರು. ವೈ ಡಿಡ್ ಯು ರನ್? ಯಾಕೆ ನೀನ್ ನೋಡ್ತೀಯ? ವಾಟ್ ಡಸ್ ಯು ರೆಫರ್ ಟು? ಹೌದಾ, ಇಲ್ಲಿ ಯು ಅಂದ್ರೆ ಯಾರು? ಯು ರೆಫರ್ಸ್ ಟು ಬೇಟಿ ಕತ್ಬರ್ತ್. ಇಲ್ಲಿ ಯು ನೀನು ಅಂದ್ರೆ ಯಾರಪ್ಪ ಅಂದ್ರೆ ಬೇಟಿ ಕತ್ಬರ್ತ್. ಹೂ ಸೇಡ್ ದಿಸ್ ಅಂಡ್ ವಾಟ್ ಮೇಡ್ ಹಿಮ್ ಟು ಸೇ ಸೋ? ಹೌದಾ, ಯಾರು ಇದನ್ನ ಹೇಳಿದ್ರು, ಯಾಕೆ ಈ ರೀತಿಯಾಗಿ ಹೇಳಿ ಕಾರಣ ಏನು? ದ ಪೋಯೆಟ್ ಡೇವಿಡ್ ಬೇಟಿಸನ್ ಸೇಡ್ ದಿಸ್. ಹಿ ಆಸ್ಕ್ಡ್ ಹರ್ ದಟ್ ವೈ ಡಿಡ್ ಶಿ ರನ್ ವೆನ್ ಹರ್ ಕ್ಲಾಸ್ಮೇಟ್ಸ್ ವರ್ ವಾಕಿಂಗ್. ಓಕೆ, ಇದನ್ನ ಯಾರು ಹೇಳಿದ್ರಪ್ಪ ಅಂದ್ರೆ ಡೇವಿಡ್ ಬೇಟ್ಸನ್ ಹೇಳಿದ್ರು. ಯಾಕೆ ಹೇಳಿದ್ರಪ್ಪ ಅಂದ್ರೆ ಅವರ ವಯಸ್ಸಿನ ಸಹಪಾಠಿಗಳು ಸಹವರ್ತಿಗಳು ಆಟ ಆಡುವಂತ ವೇಳೆಯಲ್ಲಿ ಇವಳು ತನ್ನನ್ನು ತಾನು ಟ್ರೈನ್ ಅಪ್ ಮಾಡ್ಕೊಳ್ತಾ ಇದ್ರು, ಅದಕ್ಕೆ. ಸೆಕೆಂಡ್ ಒನ್, ವೈ ಡಿಡ್ ಯು ಸ್ಪ್ರಿಂಟ್? ಯಾಕೆ ನೀನು ಏನಪ್ಪ ಅಂದ್ರೆ ಜಿಗಿತೀನಿ, ಆಟೋಟಗಳನ್ನ ಆಡ್ತೀನಿ. ಹೂ ಸೇಡ್ ದಿಟ್? ದ ಪೋಯೆಟ್ ಡೇವಿಡ್ ಬೇಟೆಸನ್ ಸೇಡ್ಸ್. ಯಾರು ಹೇಳಿದ್ರು? ಡೇವಿಡ್ ಬೇಟೆಸನ್ ಹೇಳಿದ್ರು. ವೈ ಡಿಡ್ ಶಿ ಸ್ಪ್ರಿಂಟ್? ಬೇಟಿ ಯೂಸ್ ಟು ಸ್ಪ್ರಿಂಟ್ ವೆನ್ ಹರ್ ಸ್ಕೂಲ್ ಮೇಟ್ ಸ್ಟಾರ್ಟೆಡ್ ಟು ರನ್. ಹೌದಾ, ಬೆಟಿ ಏನಪ್ಪಾ ಅಂದ್ರೆ ಅವಳ ಸಹವರ್ತಿಗಳು ಓಟಗಳನ್ನ ಓಡುವಂತ ವೇಳೆಯಲ್ಲಿ ಇವಳು ಓಟ ಓಡೋದ್ರೊಂದಿಗೆ ಏನ್ ಜಿಗಿತಾರಲ್ಲ ಅದನ್ನ ಸ್ಪ್ರಿಂಟ್ ಅಂತ ಕರೀತಾರೆ, ಅದನ್ನ ಆಡ್ಲಿಕ್ಕೆ ಪ್ರಾರಂಭಿಸಿದ್ರು. ವೈ ಡಿಡ್ ಯು ಟ್ರೈನ್? ಹೂ ಸೇಡ್ ದಿಸ್? ದ ಪೋಯೆಟ್ ಡೇವಿಡ್ ಬೇಟೆಸನ್ ಸೇಡ್ ದಿಸ್. ಓಕೆ, ಯಾಕೆ ನಿನ್ನನ್ನು ನೀನು ತರಬೇತಿಗೊಳಿಸ್ತಾ ಇದೀಯಾ ಅಂತ ಯಾರು ಹೇಳಿದ್ರು? ಡೇವಿಡ್ ಬೇಟೆಸನ್ ಅವರು. ಬಿ ಕ್ವಶನ್, ವೆನ್ ಡಿಡ್ ಶಿ ಟ್ರೈನ್ಡ್ ಅಂಡ್ ವಾಟ್? ಯಾವಾಗ ಅವಳು ತನ್ನನ್ನು ತಾನು ತರಬೇತಿಗೊಳಿಸಿದ್ರು, ಯಾಕೆ? ಬೇಟಿ ಟ್ರೈನ್ ಟು ಸ್ಪ್ರಿಂಟ್ ಆರ್ ಟು ರನ್ ವೆನ್ ಹರ್ ಮೇಟ್ಸ್ ವರ್ ಪ್ಲೇಯಿಂಗ್. ಹೌದಾ, ಬೇಟಿ ಅಂದ್ರೆ ಸ್ಪ್ರಿಂಟ್ ಮಾಡ್ಲಿಕ್ಕೆ ಅಥವಾ ಓಡ್ಲಿಕ್ಕೆ ತನ್ನನ್ನು ತಾನು ತಯಾರು ಮಾಡ್ಕೊಳ್ಳೋರು ಯಾವ ವೇಳೆಯಲ್ಪ ಅಂದ್ರೆ ಅವಳ ಸಹಪಾಠಿಗಳು ಅಥವಾ ಸಹವರ್ತಿಗಳು ಆಟಗಳನ್ನ ಆಡ್ತಾ ಇದ್ರು ಅಂತಹ ವೇಳೆಯಲ್ಲಿ. ಫೋರ್ತ್ ಒನ್, ವಾಟ್ ವಾಸ್ ದ ಸೀಕ್ರೆಟ್? ವಾಟ್ ವಾಸ್ ದ ಸೀಕ್ರೆಟ್? ಹೂ ಸೇಡ್ ದಿಸ್? ದ ಪೋಯೆಟ್ ಡೇವಿಡ್ ಬೇಟೆಸನ್ ಸೇಡ್ ದಿಸ್. ಇದನ್ನ ಯಾರು ಹೇಳಿದ್ರು? ಡೇವಿಡ್ ಬೇಟೆಸನ್ ಅವ್ರು ಹೇಳಿದ್ರು. ವಾಟ್ ವಾಸ್ ದ ಸೀಕ್ರೆಟ್ ದಟ್ ಮೇಡ್ ಹರ್ ಫನ್? ಹೌದಾ, ಯಾವ ಒಂದು ರಹಸ್ಯಗಳು ಅವಳನ್ನ ಆಹ್ಲಾದಕರವಾಗಿ ಸಂತೋಷದಾಯಕವಾಗಿಟ್ಟು? ದ ಸೀಕ್ರೆಟ್ ದಟ್ ಮೇಡ್ ಹರ್ ಫನ್ ಆರ್ ದ ಫೀಲ್ ಆಫ್ ದ ಫ್ರೆಶ್ ಏರ್ ಅಂಡ್ ಸನ್ಶೈನ್, ದ ಸ್ಟಿರ್ ಆಫ್ ದ ಬ್ರೀಸ್ ಇನ್ ಹರ್ ಹೇರ್. ಹೌದಾ, ಏನಪ್ಪಾ ಅಂದ್ರೆ ರಹಸ್ಯಮಯ ಸಂಗತಿಗಳು ಅವಳನ್ನ ಸಂತೋಷವಾಗಿಟ್ಟು ಯಾವಪ್ಪ ಅಂದ್ರೆ ಒಂದು ಸ್ವಚ್ಛಂದವಾದ ಗಾಳಿ, ಆಮೇಲೆ ತಂಪಾದ ಬಿಸಿಲು ಸನ್ಶೈನ್, ಆಮೇಲೆ ಆ ಕಡೆ ಈ ಕಡೆ ಸುಳಿಯುವಂತಹ ಬ್ರೀಸ್, ಎಲ್ಲಿ ತನ್ನ ಕೂದಲುಗಳಲ್ಲಿ ಗಾಳಿ. ದೆನ್ ನೆಕ್ಸ್ಟ್ ಒನ್, ಫಿಫ್ತ್ ಒನ್, ವಾಟ್ ಮೇಡ್ ದ ಕೋಚ್ ರಿಕಗ್ನೈಸ್ ಯು? ವಾಟ್ ಮೇಡ್ ದ ಕೋಚ್ ರಿಕಗ್ನೈಸ್ ಯು? ಯಾವ ಒಂದು ವಿಷಯಗಳು ತರಬೇತುದಾರ ನಿನ್ನ ಗುರುತಿಸ್ಲಿಕ್ಕೆ ಕಾರಣ ಅದು? ಹೂ ಡಿಡ್ ದ ಕೋಚ್ ರಿಕಗ್ನೈಸ್? ದ ಕೋಚ್ ರಿಕಗ್ನೈಸ್ ಬೇಟಿ ಕತ್ಬರ್ತ್. ಯಾರನ್ನ ತರಬೇತುದಾರರು ಗುರುತಿಸಿದ್ರು? ಯಾರನ್ನಪ್ಪಾ ಅಂದ್ರೆ ತರಬೇತುದಾರರು ಬೇಟಿ ಕತ್ಬರ್ತ್ ಅನ್ನ ಗುರುತಿಸಿದ್ರು. ವಾಟ್ ಡಿಡ್ ಹಿ ರಿಕಗ್ನೈಸ್ಡ್ ಇನ್ ಹರ್? ಅವರು ಅವಳಲ್ಲಿ ಏನನ್ನ ಕಂಡ್ರು? ರಿಕಗ್ನೈಸ್ಡ್ ಏನನ್ನ ಕಂಡ್ರು? ದ ಕೋಚ್ ರಿಕಗ್ನೈಸ್ಡ್ ಬೇಟಿ ಕತ್ಬರ್ತ್ ದಟ್ ಶಿ ಈಸ್ ಸ್ಪೆಷಲ್ ಇನ್ ರನ್ನಿಂಗ್ ಟು ಸ್ಪ್ರಿಂಟ್ ದನ್ ಅದರ್ಸ್ ಅಂಡ್ ದ ಕರೇಜ್ ಟು ಸ್ವೇರ್ ಇನ್ ಹರ್. ಹೌದಾ, ಏನಪ್ಪ ಅಂದ್ರೆ ತರಬೇತುದಾರರು ಏನನ್ನ ಗುರುತಿಸಿದ್ರಪ್ಪ ಅಂದ್ರೆ ಏನನ್ನ ನೋಡಿದ್ರಪ್ಪ ಅಂದ್ರೆ ಅವಳ ವಿಶೇಷವಾದ ಓಟ ಅಥವಾ ನೆಗೆತ ಸ್ಪ್ರಿಂಟ್, ಅದರೊಂದಿಗೆ ಅವಳಲ್ಲಿರುವಂತಹ ತ್ಯಾಗ ಮನೋಭಾವನೆ, ಯಾವುದಕ್ಕೆ? ಆ ಆಟಕ್ಕೆ. ಹೌದಾ, ಕರೇಜ್ ಧೈರ್ಯ, ಅದು ಆ ಆಟಕ್ಕೆ ಅವಳು ತೋರಿಸುವಂತ ಧೈರ್ಯ ಅಥವಾ ಏನೋ ತ್ಯಾಗ ಮನೋಭಾವನೆ ಗುರುತಿಸುವಂತ ಕೆಲಸ ಯಾರು ಮಾಡಿದ್ರಪ್ಪ ಅಂದ್ರೆ ಬೇಟಿ ಕತ್ಬರ್ತ್ ನ ಕೋಚ್ ಮಾಡಿದ್ರು. ಹೌದಾ, ಇಷ್ಟು ಏನಪ್ಪಾ ಅಂದ್ರೆ ಗರ್ಲ್ಸ್ ಏನಪ್ಪಾ ಅಂದ್ರೆ ಚಾಪ್ಟರ್ ಏನು ಪೋಯಂ ಹೆಸರು. ಇಟ್ಸ್ ಥರ್ಡ್ ಪೋಯಂ. ಇಟ್ಸ್ ಥರ್ಡ್ ಪೋಯಂ ಯಾವ್ದಪ್ಪ ಅಂದ್ರೆ ಗರ್ಲ್ ಕಾಲ್ಡ್ ಗೋಲ್ಡನ್. ಗರ್ಲ್ ಕಾಲ್ಡ್ ಗೋಲ್ಡನ್, ಏನು ಹುಡುಗಿ ಚಿನ್ನ. ಗರ್ಲ್ ಕಾಲ್ಡ್, ಈ ಹುಡುಗಿನ ಏನಪ್ಪಾ ಅಂದ್ರೆ ಚಿನ್ನ ಅಂತ ಕರಿತಿದ್ರು. ಯಾಕೆ ಚಿನ್ನ ಅಂತ ಕರಿತಿದ್ರು? 4 ಚಿನ್ನದ ಮೆಡಲ್ ಪದಕಗಳನ್ನ ಗೆದ್ದಿದ್ರು.
ಹೌದಾ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಇನ್ನು ಪ್ರೋಸ್ ನಂಬರ್ 4 ಅನ್ನ ಡಿಸ್ಕಸ್ ಮಾಡೋಣ. ಪ್ರೋಸ್ ನಂಬರ್ 4 ಯಾವುದಿದೆಪ್ಪ ಅಂದರೆ ಪ್ರೋಸ್ ನಂಬರ್ 4 ವಾಟ್ ಎವರ್ ವಿ ಡೂ. ಹೌದಾ. ಕ್ಲಿಫೋರ್ಡ್ ಮ್ಯಾರ್ಟಿಸ್ ಅವ್ರು ಬರೆದಂತಹ ಪ್ರೋಸ್ ವಾಟ್ ಎವರ್ ವಿ ಡೂ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ, ಆಮೇಲೆ ಉಳಿದ ಕ್ವಶನ್ಸ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಆದಷ್ಟು 9ನೇ ತರಗತಿ ಓದುತ್ತಿರುವಂಥ ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಬೇರೆ ಗುಂಪುಗಳಿಗೆ ನಿಮ್ಮದೇ ಆದ ಸ್ನೇಹಿತರ ಗುಂಪುಗಳನ್ನು ಮಾಡ್ಕೊಂಡಿರ್ತೀರ, ಅವುಗಳಲ್ಲಿ ಈ ವಿಡಿಯೋಗಳನ್ನು ಶೇರ್ ಮಾಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.